ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಸರ್ವರಿಗೂ ಇಂದು ನವ ಸಂವತ್ಸರದ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಹೊಸ ವರ್ಷ ನಿಮಗೆ ಜಮೀನು ಖರೀದಿ ಮಾಡಲು ಏನು ಪ್ರಯತ್ನ ಪಡ್ತಾ ಇದ್ದಾರೆ, ಆ ಪ್ರಯತ್ನ ಫಲ ಕೊಡಲಿ. ಭಗವಂತನ ಆಶೀರ್ವಾದ ಸದಾ ನಿಮ್ಮಲ್ಲಿರಲಿ. ಮೊನ್ನೆ ಪುಣ್ಯಕ್ಷೇತ್ರವಾದ ಮಂತ್ರಾಲಯ ರಾಯರ ಸನ್ನಿಧಿಗೆ ಹೋಗಿದ್ದೆ. ಅಲ್ಲಿ ರಾಯರ ಹತ್ರ ಬೇಡ್ಕೊಂಡಿದ್ದೀನಿ, ನನ್ನನ್ನು ನಂಬಿ ಬರುವಂಥ ಎಲ್ಲರಿಗೂ ಕೂಡ ಒಂದೊಳ್ಳೆ ಜಮೀನು ಕೊಡಿಸುವಂಥ ಶಕ್ತಿ ದಯಪಾಲಿಸಿ ರಾಯರೇ ಅಂತ ಕೇಳ್ಕೊಂಡಿದ್ದೀನಿ. ಮತ್ತು ಜಮೀನು ತಗೊಳ್ಬೇಕು ಅಂತ ಯಾರು ಆಸೆ ಪಡ್ತೀರಾ ಅವ್ರಿಗೆಲ್ಲ ಒಂದೊಳ್ಳೆ ರೀತಿ ಜಮೀನು ಸಿಗಲಿ. ನನ್ನ ಮುಖಾಂತರ ಆಗ್ಬೋದು, ಯಾವುದ್ರ ಮುಖಾಂತರ ಆಗ್ಬೋದು, ಅವ್ರಿಗೆ ಒಂದೊಳ್ಳೆ ಜಮೀನು ಸಿಗಲಿ ಅಂತ ಬೇಡ್ಕೊಂಡಿದ್ದೀನಿ. ಗುರುರಾಯರ ಆಶೀರ್ವಾದದಿಂದ ನಿಮಗೆ ಖಂಡಿತ ಒಂದೊಳ್ಳೆ ಜಮೀನಾಗುತ್ತೆ. ಬಟ್ ಪ್ರಯತ್ನ ಪಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತೊಮ್ಮೆ. ಒಂದು 2 ಎಕರೆ 32 ಗುಂಟೆ ಕೆಂಪು ಮಣ್ಣಿರುವಂಥ ಒಂದು ಲ್ಯಾಂಡ್ ತೋರಿಸ್ಕೊಡ್ತೀನಿ ಬನ್ನಿ. ತುಂಬಾ ಚೆನ್ನಾಗಿದೆ. ಗೌರ್ಮೆಂಟ್ ರೋಡ್ ಅಟ್ಯಾಚು, ಯಾರು ಜಮೀನು ಮೇಲೆ ಹೋಗ್ಬೇಕಾಗಿಲ್ಲ. ಇಲ್ಲಿ ತೋರಿಸ್ನಲ್ಲ ಮೆಟ್ಲಿಂಗ್ ರೋಡು, ಅದೇ ರೋಡ್ಗೆ ಅಟ್ಯಾಚ್ ಆಗಿರೋದು. ರೆಡ್ ಸಾಯಿಲ್ ಇದೆ, ತುಂಬಾ ಚೆನ್ನಾಗಿದೆ. ಡಿಸ್ಟೆನ್ಸು ಮೊದಲೇ ಹೇಳ್ಬಿಡ್ತೀನಿ, ದಯವಿಟ್ಟು ನೋಡ್ಕೊಬಿಡಿ. NH 7.5 ಕಿಲೋಮೀಟರ್ ಇದು, 7.5 ಕಿಲೋಮೀಟರ್ NH. ಫ್ರಮ್ ಮೈಸೂರಿಂದ 54 ಕಿಲೋಮೀಟರ್ ಆಗುತ್ತೆ. ಫ್ರಮ್ ಬ್ಯಾಂಗ್ಳೂರಿಂದ ಅಪ್ರಾಕ್ಸಿಮೇಟ್ಲಿ 185 ಕಿಲೋಮೀಟರ್ ಆಗುತ್ತೆ. ಇದು ಮೈಸೂರಿಂದ 54 ಕಿಲೋಮೀಟ್ರು ಟುವರ್ಡ್ಸು ಗುಂಡ್ಲುಪೇಟೆ ಕಡೆ ಹೋಗಬೇಕು. ದಯವಿಟ್ಟು ಗಮನಿಸಿ, ಈ ಲ್ಯಾಂಡ್ ಬರೋದು ಗುಂಡ್ಲುಪೇಟೆ ತಾಲೂಕು ರಿಜಿಸ್ಟ್ರೇಷನ್. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ನಂಜನಗೂಡು, ಬೇಗೂರು, ಗುಂಡ್ಲುಪೇಟೆ, ಚಾಮರಾಜನಗರ, ಉಳ್ಳಳ್ಳಿ, ಮೈಸೂರು ಸೌತ್ ಕಡೆಗೆ ಮಾತ್ರ ಲ್ಯಾಂಡ್ ಸಿಗೋದು. ಬೇರೆ ಪ್ಲೇಸ್ಗಳಲ್ಲಿ ಲ್ಯಾಂಡ್ ಸಿಗೋಲ್ಲ. ದಯವಿಟ್ಟು ಗಮನಿಸಿ. ನೋಡಿ, ಜಮೀನು ಪಕ್ಕದಲ್ಲಿ ಬೋರ್ ಹೊಡಿಸಿದ್ದಾರೆ, ಒಳ್ಳೆ ನೀರು ಬಂದಿದೆ. ನಾ ತೋರಿಸ್ತಿರೋದು ಕೆಂಪು ಮಣ್ಣು, ತುಂಬಾ ಚೆನ್ನಾಗಿರೋದು. ನಾನು ಹೇಳಿದೆ ಮಡ್ ರೋಡ್ ಅಟ್ಯಾಚ್ ಅಂತ. 1.5 ಕಿಲೋಮೀಟ್ರ್ ಮಡ್ ರೋಡಲ್ಲಿ ಬರಬೇಕಾಗುತ್ತೆ. ಟಾರ್ ರೋಡ್ಗೆ 1.5 ಕಿಲೋಮೀಟ್ರು ಅಂತರ ಇದೆ. ಈ ರೋಡು ಕೂಡ ಫ್ಯೂಚರ್ 100% ಟಾರ್ ರೋಡ್ ಆಗುತ್ತೆ, ಅದರಲ್ಲಿ 2 ಮಾತಿಲ್ಲ. ಇದು ವಿಲೇಜ್ ಟು ವಿಲೇಜ್ ಕನೆಕ್ಟ್ ಆಗೋ ರೋಡಿಂದ ಇವತ್ತೆಲ್ಲ ನಾಳೆ ಅದು ಟಾರ್ ರೋಡ್ ಆಗುತ್ತೆ. ಮಣ್ಣು ಮಾತ್ರ ತುಂಬಾ ಚೆನ್ನಾಗಿದೆ, ನೋಡಬೇಕು. ಕುಂಕುಮ ರೀತಿ ಇದೆ ಮಣ್ಣು. ಈಗ ನಾನೇನು ತೋರಿಸ್ತಾನೆ ಇದೇ ಜಮೀನು, ಸ್ವಲ್ಪ ಉಳುಮೆ ಮಾಡಿಲ್ಲ, ಅದರಿಂದ ಕಾಣ್ತಾ ಇದೆ. ಉಳುಮೆ ಮಾಡಿದ ಪಕ್ಕ ಜಮೀನು ತೋರಿಸ್ಕೊಡ್ತೀನಿ ಬನ್ನಿ, ಆ ಮಣ್ಣು ಹೇಗಿರುತ್ತೆ ಅಂತ. ಈ ಮಣ್ಣು ಅವರು ರೀಸೆಂಟಾಗಿ ಮಳೆ ಬಂದರೆ ಉಳುಮೆ ಮಾಡಿಸ್ತಾರೆ. ಜನರಲ್ ಪ್ರಾಪರ್ಟಿ ಒಳ್ಳೆ ಲೊಕೇಶನ್ಲಿದೆ. ಏನು ಬೇಕು ನಿಮಗೆ ಲೀಗಲ್ಗೆ ಡಾಕ್ಯುಮೆಂಟ್ಸನ್ನು ಕೊಡೋಣ. ಖಂಡಿತ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟ ಮೇಲೆ ನೀವು ಮುಂದೆ ಪ್ರೊಸೆಸ್ ಮಾಡ್ಬೋದು. ಒಂದು 2 ಎಕರೆ ಚಿಲ್ಲರೆ ಬೇಕು ಅನ್ನೋರಿಗೆ ತುಂಬಾ ಸೂಕ್ತವಾದ ಜಮೀನಿದು. ನಿಮಗೆ ಎಲ್ಲ ರೀತಿಯ ಅಪ್ ಟು ರಿಜಿಸ್ಟ್ರೇಷನ್ ಆಗೋರು ಕೂಡ, ಖಾತೆ ಆಗೋರು ಕೂಡ ನಮ್ಮ ಜವಾಬ್ದಾರಿ ನಿಂತ್ಕೊಂಡು ಮಾಡ್ಕೊಳ್ತೇವೆ. ಆಫ್ಟರ್ ರಿಜಿಸ್ಟ್ರೇಷನ್ ಕೂಡ ನಾನು ಪ್ರೀವಿಯಸ್ ವೀಡಿಯೋಲೆಲ್ಲ ತೋರಿಸಿರ್ತೀನಿ. ದಯವಿಟ್ಟು ಪ್ರೀವಿಯಸ್ ವೀಡಿಯೋ ಎಲ್ಲ ನೋಡಿ. ಏನು ನಾವು ಆಫ್ಟರ್ ರಿಜಿಸ್ಟ್ರೇಷನ್ ಇಲ್ಲಿ ಪಡೆದ ಪ್ರತಿಯೊಂದು ಕೂಡ ಅಲ್ಲೇ ಹಾಕಿರ್ತೀನಿ. ಇದು ಓನರ್ ಹೇಳ್ತದ್ದು ಪ್ರೈಸು 28 lakh ಪರ್ ಎಕರ್ ಫೈನಲ್ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಪಕ್ಕದಲ್ಲಿ ಒಂದು 28ಗೆ ಆಗಿಬಿಟ್ಟಿದೆ ಈಗ, ಅದಕ್ಕೆ ಸೇಮ್ ರೇಟ್ ಕೊಡಿ ಅಂತ ಅವರು ಹೇಳ್ತಾ ಇದ್ದಾರೆ. ನಾರ್ತ್ ಫೇಸ್ ಇದೆ, ಉತ್ತರಕ್ಕೆ ದಿಕ್ಕು ಎಂಟ್ರೆನ್ಸು. ನೋಡೋಣ, ಡೈರೆಕ್ಟ್ ಓನರ್ ಹತ್ರ ಮಾತಾಡ್ಸ್ಕೊಡ್ತೀನಿ. ಎದುರುಗಡೆ ಓನರ್ ಕೂತ್ಕೊಂಡಾಗ ರೇಟು ಫೈನಲ್ ಆಗುತ್ತೆ. ನಮ್ಮದು 2% ಕಮಿಷನ್ ಇರ್ತದೆ. ಆಫ್ಟರ್ ರಿಜಿಸ್ಟ್ರೇಷನ್ನು ನೀವು ಕೊಡಬೇಕಾಗುತ್ತೆ ರಿಜಿಸ್ಟ್ರೇಷನ್ ದಿವಸ. ನೋಡಿ ಮಣ್ಣು ಹೇಗಿದೆ ಅಂತಂದರೆ ತುಂಬಾ ಚೆನ್ನಾಗಿದೆ. ಕೆಂಪು ನೋಡಿ, ಇದು 2 ಒಂದನೇ ಪ್ಯೂರ್ ರೆಡ್ ಸಾಯಿಲ್ ಇದೆ, ಕುಂಕುಮ ರೀತಿ ಇದೆ. ಸುತ್ತಮುತ್ತ ಎಲ್ಲ ಒಳ್ಳೆ ತೋಟಗಳಿದೆ, ಯಾಕಂದರೆ ಒಳ್ಳೆ ವಾಟರ್ ಬೆಲ್ಟ್ ಯಾರು, ಅದಕ್ಕೋಸ್ಕರ ನಾನು ಜೂಮ್ ಮಾಡಿ ತೋರಿಸ್ಕೊಡ್ತೀವಿ. ನೋಡಿ, ಅಲ್ಲೆಲ್ಲ ಸುತ್ತಮುತ್ತ ತೋಟ. ಮತ್ತು ಪವರ್ ಕನೆಕ್ಷನ್ಗೂ ತುಂಬ ದೂರ ಹೋಗಬೇಕಲ್ಲ, ಪಕ್ಕದಲ್ಲೇ ಪವರ್ ಕನೆಕ್ಷನ್ ಇದೆ. ನಿಮಗೆ ಅದರ ಕೂಡ ಖರ್ಚು ಕಡಿಮೆ ಆಗುತ್ತೆ. ನೀವು ಜಮೀನು ಪರ್ಚೇಸ್ ಮಾಡ್ತಾ ಇದ್ದರೆ ನಿಮಗೆ ಪವರ್ ಕನೆಕ್ಷನ್ ಆಗ್ಬೋದು, ಬೋರ್ ಆಗ್ಬೋದು. ಖಂಡಿತ ನಿಂತ್ಕೊಂಡು ಹೆಲ್ಪ್ ಮಾಡೋಣ, ಎಲ್ಲ ಪರಿಚಯ ಮಾಡಿಕೊಡ್ತೀನಿ. ನಿಂತ್ಕೊಂಡು ನಾವು ಕೂಡ ಸಹಾಯ ಮಾಡಿ ಮಾಡಿಕೊಡ್ತೀವಿ ಕೆಲಸಗಳನ್ನು. ದಯಮಾಡಿ ಇಂಟ್ರೆಸ್ಟ್ ಇರೋರು ಮಾತ್ರ ಕರೆ ಮಾಡಿ. ನಿಮಗೆ ಒಂದು ಒಳ್ಳೆ ಲ್ಯಾಂಡ್ ಮಾಡಿಕೊಡೋದು ನಮ್ಮ ಜವಾಬ್ದಾರಿ. ದಯಮಾಡಿ ಅನವಶ್ಯಕವಾಗಿ ಕರೆ ಮಾಡೋಕ್ಕೋಗ್ಬೇಡಿ, ಅನವಶ್ಯಕವಾಗಿ ಫೋನ್ ಮಾಡೋಕ್ಕೋಗ್ಬೇಡಿ. ಯಾವ ಊರು, ಎಲ್ಲಿದೆ, ಏನೆತ್ತ ಅಂತ ತಿಳ್ಕೊಳೋದು ಮತ್ತು ಬರೋಂಗೆ ಇಲ್ಲ, ಇವೆಲ್ಲ ತುಂಬಾ ನಡೀತಾ ಇದೆ. ಓನ್ಲಿ ನಾವು ಯಾರನ್ನ ಇಂಟ್ರೆಸ್ಟೆಡ್ ಪರ್ಸನ್ ಅಂತ ತಿಳ್ಕೊತೀವಿ ಅಂದರೆ ಫೋನ್ ಮಾಡಿದ ತಕ್ಷಣ ಸರ್ ಇಂಥ ದಿವಸ ಬಂದು ನಾವು ನಿಮ್ಮ ಜಮೀನನ್ನು ನೋಡ್ತೇವೆ, ಯಾವತ್ತು ಬರೋದು ಅಂತ ಹೇಳ್ತಾರಲ್ಲ ಡೈರೆಕ್ಟಾಗಿ, ಅವರು ಖಂಡಿತ ಜಮೀನು ಪರ್ಚೇಸ್ ಮಾಡೋರು. ಅದು ಬಿಟ್ಟು ಎಲ್ಲಿದೆ, ಏನು ಎತ್ತ, ಸುಮ್ಮನೆ ಏನೇನೋ ಕ್ರಾಸ್ ಕ್ವಶನೆಲ್ಲ ಕೇಳೋದು, ಇವರೆಲ್ಲ ಜಮೀನು ಪರ್ಚೇಸ್ ಮಾಡೋವಂಥವ್ರಲ್ಲ ಅಂತ ನಮ್ಮ ಭಾವನೆ. ಆದ್ದರಿಂದ ಅನವಶ್ಯಕವಾಗಿ ಸುಮ್ಮನೆ ಸಮಯ ವ್ಯರ್ಥ ಮಾಡೋ ಬದಲು ನಿಮಗೆ ಇಂಟ್ರೆಸ್ಟ್ ಇದೆಯಾ ಜಮೀನು ತೊಗೊಳಕ್ಕೆ, ಖಂಡಿತ ಬನ್ನಿ, ಒಂದು ಒಳ್ಳೆ ಜಮೀನು ಮಾಡ್ಕೊಡೋಣ. ನಾನು ಇಂಥ ಸರ್ ವಿಸಿಟಿಗೆ ಬರ್ತೀನಿ, ನನಗೊಂದು ಜಮೀನು ತೋರಿಸ್ತೀನಿ, ಖಂಡಿತ ತೋರಿಸ್ಕೊಡ್ತೀನಿ. ಮತ್ತು ನಾನು ಪದೇ ಹೇಳ್ತಾ ಇದ್ದೀನಿ ಸರ್, ನಮ್ಮದು ಮೈಸೂರು ಸೌತ್ ಕಡೆಗೆ ಅಂದರೆ ನಂಜನಗೂಡು, ಬೇಗೂರು, ಗುಂಡ್ಲುಪೇಟೆ, ಚಾಮರಾಜನಗರ ಈ ಭಾಗದಲ್ಲಿ ಮಾತ್ರ ಲ್ಯಾಂಡ್ ಸಿಗೋದು, ಬೇರೆ ಎಲ್ಲೂ ಸಿಗೋಲ್ಲ. ದಯಮಾಡಿ ಫೋನ್ ಮಾಡಿ, ಗುಬ್ಬಿಲ್ ಸಿಗುತ್ತಾ, ನಿಟ್ಟೂರು ಸಿಗುತ್ತಾ, ಖಡಗ್ಪುರ ಸಿಗುತ್ತಾ ಅಂತ ಯಾರು ದಯವಿಟ್ಟು ಕೇಳಕ್ಕೆ ಹೋಗಿ. ನಮ್ಮದು ಈ ಭಾಗ ಮಾತ್ರ ಲ್ಯಾಂಡ್ ನೋಡೋದು, ಬೇರೆ ಎಲ್ಲೂ ನೋಡೋಲ್ಲ. ಮತ್ತು ರೇಟು ಬಂದು ಎಲ್ಲ ವೀಡಿಯೋದಲ್ಲೂ ಹಾಕಿರ್ತೀನಿ. ದಯಮಾಡಿ ರೇಟನ್ನು ದಯವಿಟ್ಟು ಕರೆಕ್ಟಾಗಿ ಗಮನಿಸಿ. ಆಮೇಲೆ ಸುಮ್ಮನೆ ದಿಢೀರಂತ ಫೋನ್ ಮಾಡಿಬಿಟ್ಟು 2 ಎಕರೆ ಲ್ಯಾಂಡ್ ಹಾಕಿದ್ರಲ್ಲ ಎಷ್ಟು ರೇಟು ಅಂದರೆ ಗೊತ್ತಾಗಲ್ಲ ಅಲ್ಲಿ. ಯಾಕಂದರೆ 2 ಎಕರೆ ಲ್ಯಾಂಡ್ ಸುಮಾರು ಹಾಕಿರ್ತೀವಿ.
ನಮಗೆ ನೀವು ಹೇಳೋದು ಕನ್ಫ್ಯೂಸ್ ಆಗುತ್ತೆ. ಅದರಿಂದ ಪ್ರತಿಯೊಂದು ವೀಡಿಯೋದಲ್ಲೂ ಕೂಡ ರೇಟು, ಡಿಸ್ಟೆನ್ಸು ಎಲ್ಲ ಹಾಕಿರ್ತೀವಿ. ಅದರಿಂದ ವಿಡಿಯೋ ನೋಡುವಾಗಲೇ ಕರೆಕ್ಟಾಗಿ ನೋಡಿ. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಾರಿ ನೋಡಿ. ನೋಡಿಬಿಟ್ಟು ಆ ಜಮೀನು ಇಷ್ಟ ಆಯಿತಾ, ಈ ಜಮೀನು ನಮ್ಗೆ ಇಷ್ಟ ಆಗಿದೆ ಬಂದು ನೋಡ್ತೀವಿ ಅಂತ ಕರೆ ಮಾಡಿ. ನಿಮ್ಮ ಸಮಯವನ್ನು ವ್ಯರ್ಥ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ನಮ್ಮ ಸಮಯನೂ ವ್ಯರ್ಥ ಮಾಡೋಕ್ಕೆ ದಯವಿಟ್ಟು ತೊಂದರೆ ಕೊಡೋಕೆ ಹೋಗ್ಬೇಡಿ. ನಿಮಗೆ ಇಂಟ್ರೆಸ್ಟ್ ಇತ್ತಾ ಖಂಡಿತ ನಮ್ಮನ್ನು ನಂಬಿ ಬನ್ನಿ. 100ಕ್ಕೆ 100% ಒಂದು ಒಳ್ಳೆ ಲ್ಯಾಂಡ್ ಮಾಡ್ಕೊಡೋಣ. ಪ್ರೀವಿಯಸ್ ಓನರ್ನೆಲ್ಲ ಬೇಕಾದ್ರೆ ಡೈರೆಕ್ಟ್ ಮೀಟ್ ಮಾಡಿಸ್ಕೊಡ್ತೀನಿ. ಅವರನ್ನು ಕೇಳಿ ನಮ್ಮ ವ್ಯವಹಾರ ಅಂತ. ಅದು ಬಿಟ್ಟು ದಯಮಾಡಿ ಅನಾವಶ್ಯಕವಾಗಿ ತೊಂದರೆ ಕೊಡೋಕೆ ಹೋಗ್ಬೇಡಿ. ಇದು ನಮ್ಮ ಕಳಕಳಿಯ ಮನವಿ. ಅನ್ಯಥಾ ಭಾವಿಸ್ಬಿಡಿ ದಯವಿಟ್ಟು. ಏನು ರಿಯಲ್ ಬಯರ್ಸ್ ಇದ್ದಾರೆ ಅವ್ರು ಯಾರೂ ಕೂಡ ಅನ್ಯಥಾ ಭಾವಿಸೋಕೆ ಹೋಗ್ಬೇಡಿ. ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಅನಾವಶ್ಯಕವಾಗಿ ಕೆಲವು ಜನ ಕರೆ ಮಾಡಿ ವ್ಯರ್ಥ ಮಾಡ್ತಾರೆ. ಅವ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇರೋದು. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.